ಮೊದಲಿಗೆ ಏನು ಇವತ್ತು ಬ್ಯಾನ್ ಮಾಡಿದ್ದಾರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಮತ್ತು ಅವರಿಗೆ ಶುಭಾಶಯಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇದು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯನೂ ಸಹ. ಜನವರಿ 1 ಅಂದಿದ ತಕ್ಷಣವೇ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಅದೇ ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ಮೋಜು ಮಸ್ತುಗಳಿಗೆ ಇದನ್ನು ಉಪಯೋಗ ಮಾಡ್ಕೊತಾರೆ. ನಂದಿ ಬೆಟ್ಟ ಆಗಿರ್ಬೋದು, ಬೇರೆ ಬೇರೆ ಪ್ರಸಿದ್ಧಿ ತಾಣಗಳೇನಿದೆ ಅವೆಲ್ಲ ಒಂದು ಮೋಜು ಮಸ್ತಿಗೆ ಉಪಯೋಗ ಮಾಡ್ಕೊತಾರೆ. ಅವರಿಗೆ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಈ 1ನೇ ತಾರೀಕು ನಡೆದಿರ್ತಕ್ಕಂಥ ಇತಿಹಾಸ ಗೊತ್ತಿಲ್ಲ. ಬಹುಶಃ ನಮ್ಮ DC ಅವರಾಗಿರ್ಬೋದು, SP ಅವರಾಗಿರ್ಬೋದು, ಇದನ್ನು ಯಾವ ಉದ್ದೇಶದಿಂದ ಬ್ಯಾನ್ ಮಾಡಿದ್ರು ಅನ್ನೋದನ್ನು ಅವ್ರಿಗೂ ಅರ್ಥ ಆಗಬೇಕಾಗತ್ತೆ. ಯಾರಿಗೆ? ವಿದ್ಯಾರ್ಥಿಗಳಿಗಾಗಿರ್ಬೋದು, ಈ ಮೋಜು ಮಸ್ತುಗಳಿಗೆ ಏನು ಹೋಗ್ತಾರೆ ಅವ್ರಿಗೆ. ಈ ಮೂಲಕ ನಾನು ಭಾರತ ದೇಶದಲ್ಲಿ ಜನವರಿ 1ಕ್ಕೆ ಇರ್ತಕ್ಕಂಥ ಪ್ರತ್ಯೇಕತೆ ಏನು, ಈ ಒಂದು ಘೋರವಾದಂಥ ಒಂದು ಕಠೋರವಾದಂಥ ಸತ್ಯಗಳನ್ನು ಇದೆ. ಇದರಲ್ಲಿ ಇತಿಹಾಸ ಇದೆ. 1ನೇ ತಾರೀಕಿಗೆ ಆದಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ನಾವಿದ್ದೀವಿ. ಭಾರತ ದೇಶದ ಜನ ಆ ಇತಿಹಾಸದಲ್ಲಿದ್ದೀವಿ. ಆ ಇತಿಹಾಸವನ್ನು ನೆನೆಸ್ಕೊಂಡಾಗ ನಾವು ಮೋಜು ಮಸ್ತಿಗೆ ಹೋಗೋದಿಲ್ಲ. ಈ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಇತಿಹಾಸ ಪುರುಷರನ್ನು ನಾವು ಗೌರವಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ಅವರಿಗೆ ಗೌರವಪೂರ್ಣವಾದಂಥ ಒಂದು ನಮನಗಳನ್ನು ಸಲ್ಲಿಸಬೇಕು. ಅವ್ರನ್ನ ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರೂ ಹೋಗ್ತಾರೆ. ದಯವಿಟ್ಟು ಜನವರಿ 1 ಅಂದಿದ ತಕ್ಷಣ ಯಾರು ಮೋಜು ಮಸ್ತಿಗೆ ಹೋಗಬೇಡಿ. ಈ ದಿನ ನಮಗೆ ಜನವರಿ 1ನೇ ತಾರೀಕು ಅಂದರೆ 208 ವರ್ಷಗಳ ಹಿಂದೆ ನಡೆದಂಥ ಒಂದು ಮಹಾ ಕದನ, ಭಾರತ ದೇಶದಕ್ಕೆ ಉಳಿವಿಗಾಗಿ ನಡೆದಂಥ ಮಹಾ ಕದನ. ಅದು ಏನು 1818ರಲ್ಲಿ ಪೇಶ್ವೆಯರು ಭಾರತ ದೇಶದ ಮೇಲೆ ದಾಳಿ ನಡೆದಾಗ ಅಲ್ಲಿದ್ದ ನಮ್ಮ ಯೋಧರು ಅಂದರೆ ನಮ್ಮ ಯಾವ ಥರ ಇದ್ದರು ಅಂತೇಳಿ ಸಿದ್ದನಾಕನ ತಂಡ ಒಂದು ದೊಡ್ಡ ತಂಡವಾಗಿ ಪರಿವರ್ತನೆ ಆಗಿತ್ತು. 500 ಜನರ ತಂಡ, ಸಿದ್ದನಾಕನ ತಂಡ ತಯಾರಿ ಮಾಡಿಕೊಂಡಿದ್ರು. ಇದು ಕೇವಲ ವಿದ್ಯಾರ್ಥಿಗಳಿಗೆ ಇವತ್ತು ಹೇಳ್ತಾ ಇದ್ದೀವಿ, ಇತಿಹಾಸವನ್ನು ತಿಳಿದುಕೊಳ್ಳಿ ದಯವಿಟ್ಟು. ಕೇವಲ ವಿದ್ಯೆಗಾಗಿ ನಡೆದಂಥ ಇದು ಕದನ, ವಿದ್ಯೆಗಾಗಿ ನಡೆದಂಥದ್ದು. ಇತಿಹಾಸವನ್ನು ತಿಳ್ಕೋಬೇಕು ಎಲ್ಲರೂ ಸಹ. ವಿದ್ಯೆ ದಲಿತರಿಗೆ, ನಿರ್ಗತಿಗರಿಗೆ, ಹರಿಜನರಿಗೆ, ಬಡವರಿಗೆ ಆಗಿನ 2ನೇ ಬಾಜಿರಾಯ ಕೊಡಲಿಲ್ಲ ಅಂತೇಳ್ಬಿಟ್ಟು ಅವರ ಮೇಲೆ ಸಾರಿದಂಥ ಯುದ್ಧ ಇದು. 1818 1718ರಲ್ಲಿ ಬಂದಂಥ ಏನು ಪೇಶ್ವೆಯರ ತಂಡ ಯುದ್ಧ ಸಾರುತ್ತೆ. ಆಗ ಪುಣೆಯಿಂದ ರಾತ್ರಿ 9:30 ಗಂಟೆಗೆ ಪುಣೆ ಬಿಟ್ಟಂಥ ನಮ್ಮ ಸಿದ್ದನಾಕನ ತಂಡ, 500 ಜನರ ತಂಡ ರಾತ್ರಿ ಪೂರ್ತಿ ನಡ್ಕೊಂಡು ಬಂದು ನಮ್ಮ ಭೀಮಾ ಕೋರೆಗಾಮ್ ಅಲ್ಲಿ ಭೀಮಾ ನದಿ ತೀರದಲ್ಲಿ ಬೆಳಗ್ಗೆ 9:30 ತನಕ ನಡೀತಾರೆ. ಅಂದರೆ ಸತತವಾಗಿ 12 ಗಂಟೆಗಳ ಕಾಲ ನಡೆದು ಬೆಳಗ್ಗೆ ಅಲ್ಲಿ ಭೀಮಾ ನದಿ ತೀರದಲ್ಲಿ ನೀರು ಕುಡಿದು ಯುದ್ಧ ಮಾಡ್ತಾರೆ ಪೇಶ್ವೆಯರ ವಿರುದ್ಧ. ಪೇಶ್ವೆಯರು ಇದ್ದಿದ್ದು 28,000 ಜನ, ನಮ್ಮವರು ಸಿದ್ದನಾಕನ ತಂಡ 500 ಜನ. ಈ 500 ಜನ ಸುಮಾರು 5,000 ಜನರನ್ನು ಸಾಯಿಸ್ತಾರೆ. ಪೇಶ್ವೆಯರ್ನ 5,000 ಜನರನ್ನು ಸಾಯಿಸಿ ಆ ದಿನ ನಮ್ಮ ಸಿದ್ದನಾಕನ ತಂಡ 28 ಜನ ವೀರಮರಣ ಹೊಂದುತ್ತಾರೆ. ಆ ವೀರಮರಣ ಹೊಂದಿರತಕ್ಕಂಥವರನ್ನ ಇತಿಹಾಸದ ಪುಟಗಳಲ್ಲಿ ಸೇರಿಸಿ ಅಲ್ಲಿ ಒಂದು ಸ್ತಂಭ ಮಾಡಿ ಅವರ ಹೆಸರುಗಳನ್ನು ಕೆತ್ತನೆ ಮಾಡ್ತಾರೆ ಆಗಿನ ಬ್ರಿಟಿಷರು. ಆದರೆ ಆ ಇತಿಹಾಸವನ್ನು ಅಲ್ಲಿ ಮುಚ್ಚಾಕ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1924ರಲ್ಲಿ ಲಂಡನ್ನಲ್ಲಿ ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಇಲ್ಲಿ ಭಾರತ ದೇಶದಲ್ಲಿ ನಮ್ಮವರು ಒಂದು ಯುದ್ಧ ಮಾಡಿದ್ದಾರೆ, ಆ ಯುದ್ಧದಿಂದ ಭಾರತ ದೇಶ ಇವತ್ತು ಸುಭಿಕ್ಷವಾಗಿದೆ ಅಂತ ಹೇಳ್ಬಿಟ್ಟು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಜನವರಿ 1ನೇ ತಾರೀಕು ಇಲ್ಲಿಗೆ ಬಂದಾಗ ಅಲ್ಲಿನ ಸುತ್ತೂ ಸಹ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತೆ ಆ ಸ್ಥಳ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ. ಆಗ ಆಗಿನ ಅಲ್ಲಿನ ಸರ್ಕಾರದವರು ಬಂದು ಈ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂಲಕ ತೆಗೆದಿಕ್ತಾರೆ. ಈಗ 1ನೇ ತಾರೀಕು ಬಂದಿದೆ ಅಂತ ಹೇಳಿದ್ರೆ ಕನಿಷ್ಠ ಏನಿಲ್ಲ ಅಂತ ಹೇಳಿದ್ರು ಕೋರೆಗಾಮ್ಗೆ
ಕನಿಷ್ಠ 1.5 ಕೋಟಿ ಜನ ಅಲ್ಲಿಗೆ ಹೋಗ್ತಾರೆ, ಅವರಿಗೆ ನಮನ ಸಲ್ಲಿಸ್ತಾರೆ. ಇವತ್ತು ಭಾರತ ದೇಶ ಉಳಿದಿರ್ತಕ್ಕಂಥದ್ದು ನಿಮ್ಮಿಂದ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಅಲ್ಲಿಂದ ಜನ ತಮ್ಮ ತಮ್ಮ ಮನೆಗಳಿಗೆ ತೆರಳ್ತಾರೆ. ನಾವು ಸಹ ಸಾಕಷ್ಟು ಸಲ ಅಲ್ಲಿಗೆ ಹೋಗಿದ್ದೇವೆ. ದಯವಿಟ್ಟು ಈ ಇತಿಹಾಸವನ್ನು ಎಲ್ಲರೂ ತಿಳ್ಕೋಬೇಕು. ಮೋಜು ಮಸ್ಸಿಗಳಿಗೆ ಹೋಗೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆರೆದಿಟ್ಟಂಥ ಈ ಇತಿಹಾಸವನ್ನು ಇದಕ್ಕೆ ಇನ್ನೂ ಒಂದು ಇತಿಹಾಸ ಇದೆ ಮುಂದುವರೆದಾಗಿ. ನಾನು ಇನ್ನೂ ಒಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರ ಆಗಿರ್ಬೋದು, ಆಗ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಆಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಹತ್ರ ಹೋಗ್ತಾರೆ. ಬ್ರಿಟಿಷರ ಹತ್ರ ಹೋಗಿ, ನೋಡಿ 2000 ವರ್ಷಗಳಿಂದ ನೀವು ಆಳಿದಿರಿ, ನಮಗೆ ಯಾವುದೇ ರೀತಿ ನಿರ್ಗತರಿಗೆ ಇದುವರೆಗೂ ಸಹ ಕನಿಷ್ಠ ರೀತಿಯಲ್ಲಿ ಅವರಿಗೆ ಅಭಿವೃದ್ಧಿ ಆಗಿಲ್ಲ. ಈಗೇನಾದರೂ ನಾನು ಸಂವಿಧಾನ ಕರಡು ಸಮಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮವರು ಏಳಿಗೆ ಆಗೋದಕ್ಕೆ ಆಗೋದಿಲ್ಲ. ದಯವಿಟ್ಟು ನಾವು ಅವಕಾಶ ಮಾಡಿಕೊಡಿ. ಯಾಕೆ ನೀವು ಅವಕಾಶ ಮಾಡಿಕೊಡ್ಬೇಕಂದ್ರೆ, ಅಂದು ನಮ್ಮ ಸಿದ್ದನಾಕನ ತಂಡ 28 ಜನ ವೀರಮರಣ ಹೊಂದಿ 5,000 ಜನರನ್ನೇನಾದರೂ ಸಾಯಿಸಿಲ್ಲ ಅಂತ ಹೇಳಿದ್ರೆ ಇವತ್ತು ನೀವು ನಮ್ಮ ರಾಜ್ಯವನ್ನು ಆಳಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಅವ್ರಿಗೆ ಹೇಳ್ತಾರೆ. ಆಗ ಬ್ರಿಟಿಷ್ ಅವರು ಆಗಿನ ಕಾಂಗ್ರೆಸ್ ಸರ್ಕಾರದವರನ್ನು ಕರೆದು, ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೇನಾದರೂ ನೀವು ಸಂವಿಧಾನ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸ್ವತಂತ್ರ ಕೊಡೋದ್ರ ಬಗ್ಗೆ ಪುನರಾಲೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇತಿಹಾಸವನ್ನು ಸಹ ಅಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಲ್ಲ ಎರಡಲ್ಲ ಭಾಳ ಕಷ್ಟಪಟ್ಟು ಈ ಇತಿಹಾಸವನ್ನು ಬಿಚ್ಚಿಟ್ಟಿದ್ದಾರೆ. ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಸಹ ಈ ದಿನವನ್ನು ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿ ವೀರಮರಣ ಹೊಂದಿರತಕ್ಕಂಥ 28 ಜನರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಘಟಿಸುವುದರ ಮೂಲಕ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಜನರಲ್ಲೂ ಮನವಿ ಮಾಡ್ತೇವೆ. ಭಾರತದ ಮೊದಲ ಪುಟ ತೆರೆದವರೇ ಇವರು ಅಂತ ಹೇಳ್ಬಿಟ್ಟು ನಮ್ಮ ಏನು ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಒಂದು ಹಾಡು ಬರೆದಿದ್ದಾರೆ. ಅದು ಸತ್ಯ, ಅಕ್ಷರ ಸತ್ಯ. ಇವರು ನಮ್ಮ ಸ್ವತಂತ್ರ ಹೋರಾಟ ಶುರುವಾಗಿದ್ದು ಬೇರೆ ಇದಕ್ಕೆ ಯಾವ ಇಸ್ವಿಯಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರ್ತಂಥದ್ದೇ. ಅದಕ್ಕಿಂತ ಮುಂಚೆ ಭಾರತ ದೇಶದ ಸ್ವತಂತ್ರ ಹೋರಾಟ ಶುರು ಆಗೋಕ್ಕಿಂತನೂ ಮುಂಚೆ 1818ರಲ್ಲೇ ಮಾಡಿರ್ತಕ್ಕಂಥ ಯುದ್ಧ ಇದು ಭಾರತ ದೇಶದ ಸ್ವತಂತ್ರಕ್ಕೆ ಪುನಾದಿ, ಮೊದಲ ಪುಟನೇ ಇದು.